ನಮಸ್ಕಾರ. C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಯಶೋಧ. ಕನ್ನಡ ಸೇನೆ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷರಾದ KR ಕುಮಾರ್ ಅವರ ಜನ್ಮದಿನಾಚರಣೆಯನ್ನು ಬೀದರ್ನ ಅನಾಥಾಶ್ರಮದ ಮಕ್ಕಳೊಂದಿಗೆ ಕೇಕ್ ಕತ್ತರಿಸುವ ಮೂಲಕ ಆಚರಣೆ ಮಾಡಲಾಯಿತು. ಜೊತೆಗೆ ಮಕ್ಕಳಿಗೆ ಒಂದೊತ್ತಿನ ಊಟದ ವ್ಯವಸ್ಥೆ ಕೂಡ ಕಲ್ಪಿಸುವ ಮೂಲಕ KR ಕುಮಾರ್ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ರವಿಸ್ವಾಮಿ ನಿರ್ಣಾ ಅವರ ನೇತೃತ್ವದಲ್ಲಿ ಆಚರಣೆ ಮಾಡಲಾಯಿತು. ಈ ಕುರಿತಾಗಿ ಜಿಲ್ಲಾಧ್ಯಕ್ಷರಾದ ರವಿಸ್ವಾಮಿ ನಿರ್ಣಾ ಅವರು ಹಾಗೂ ಸುಭಾಷ್ ಕೆನಡಿ ಅವರು ಮಾತನಾಡಿ 371J ಕಲಂಗಾಗಿ KR ಕುಮಾರ್ ಅವರು ಮುತುವರ್ಜಿ ವಹಿಸಿ 15-16 ವರ್ಷಗಳ ಕಾಲ ಸತತ ಹೋರಾಟ ಮಾಡಿದ ದಂಡನಾಯಕರಾಗಿದ್ದಾರೆ. ಅವರ ಹುಟ್ಟುಹಬ್ಬ ದಿನಾಂಕ 19 ಜೂನ್ ರಂದು ಬೆಂಗಳೂರಿನಲ್ಲಿ ಅಭಿಮಾನಿ ಬಳಗ ವತಿಯಿಂದ ಅದ್ದೂರಿಯಾಗಿ ಆಚರಣೆ ಮಾಡಲಾಗ್ತಾ ಇದೆ. ಜೊತೆಗೆ ನಮ್ಮ ಒಂದು ಕನ್ನಡ ಸೇನೆ ಕರ್ನಾಟಕ ಸಂಘಟನೆಯ ಜಿಲ್ಲಾ ಘಟಕ ಬೀದರ್ ವತಿಯಿಂದ ಅದರ ಹಿಂದಿನ ದಿವಸ ಅಂದರೆ ದಿನಾಂಕ 18 ರಂದು ಬೀದರ್ನಲ್ಲಿ ಕನ್ನಡ ಸೇನೆ ಕರ್ನಾಟಕ ವತಿಯಿಂದ ಅನಾಥ ಮಕ್ಕಳೊಂದಿಗೆ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಗ್ತಾ ಇದೆ ಎಂದರು. ಕನ್ನಡ ನಾಡು ನುಡಿ ಜಲ ಅಂತ ಬಂದಾಗ ಅತಿ ಮುಖ್ಯವಾಗಿ ನಮ್ಮ ಹೈದರಾಬಾದ್ ಕರ್ನಾಟಕ ಅಂದರೆ ಈಗಿನ ಕಲ್ಯಾಣ ಕರ್ನಾಟಕ ಭಾಗದ ಜನರ ಪರ ಹೋರಾಟಕ್ಕೆ ಧ್ವನಿ ಎತ್ತಲು ಯಾವಾಗಲೂ ಕೂಡ ಮುಂದಾಳತ್ವ ವಹಿಸುವ KR ಕುಮಾರ್ ಅಣ್ಣನವರಿಗೆ ದೇವರು ಆಯು ಆರೋಗ್ಯ ಒದಗಿಸಲಿ ಎಂದು ಶುಭ ಕೋರಿದರು. ಈ ಸಂದರ್ಭದಲ್ಲಿ ಸಚಿನ್ ಹೆಗ್ಗೆ, ಶಿವಾರೆಡ್ಡಿ ಪಾಟೆ, ಸೋಮನಾಥ್ ವರವಟೆ, ರಮೇಶ್ ಧೋಳೆ, ಪವನ್ ಪೂಜಾರಿ, ಕಲ್ಲಪ್ಪ ಸಾಗರ್, ಮಂಜು ರಾಜಗೊಂಡ, ಯಾವನೋದ್, ರಾಕೋಡ್, ಗುಂಡಪ್ಪ ಪೂಜಾರಿ, ಹರ್ಷದ್, ಶಿವಲಿಂಗ, ಪರಶುರಾಮ್, ಮಂಜುನಾಥ್, ಪ್ರದೀಪ್ ಸೇರಿದಂತೆ ಇನ್ನಿತರರು ಇದ್ದರು. ವರದಿಗಾರರು ರೋಹನ್ ಮನೋಹರ್, ಬೀದರ್. मुश्किल बनता ಜನತೆಗೆ ಹಾರ್ದಿಕ ಶುಭಾಶಯವನ್ನು ಹೇಳುತ್ತಾ, ನಾಳೆ ನಮ್ಮ ಕಟ್ಟುನಿಟ್ಟಿನ ಒಂದು ಸಿಂಹ ಸ್ವಪ್ನವಾದಂಥ ಒಂದು ವೀರ ಕನ್ನಡಿಗ ಅಂತ ಹೇಳಿದ್ರು ಕಡಿಮದ. ಅದಕ್ಕಾಗಿ ರಾಜ್ಯಾಧ್ಯಕ್ಷರಾದಂಥ KR ಕುಮಾರಣ್ಣವರ ಹುಟ್ಟುಹಬ್ಬವನ್ನು ನಾಳೆ ಇರುವುದ ಕಾರಣಕ್ಕಾಗಿ ಇಂದು ಬೀದರ್ನಲ್ಲಿ ನನ್ನ ಎಲ್ಲ ಕನ್ನಡ ಸೇನೆಯ ಅಭಿಮಾನಿ ದೇವರುಗಳು ಕೂಡಿಕೊಂಡು ಇಂದು ಬೀದರ್ನಲ್ಲಿ ಅನಾಥ ಮಕ್ಕಳಿಗೆ ಊಟದ ವ್ಯವಸ್ಥೆ ಹಾಗೂ ಆ ಮಕ್ಕಳಿಗೆ ಒಂದು ವಿದ್ಯಾದ ವ್ಯವಸ್ಥೆ ಮಾಡೋ ಬಗ್ಗೆ ಇವತ್ತು ನಾವು ಅರಿವು ಮೂಡಿಸಿ ಆ ಮಕ್ಕಳಿಗೆ ಅನ್ನದಾಸೋಹ ಮಾಡಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಕುಮಾರಣ್ಣವರಿಗೆ ಒಂದು ಆ ದೇವರು ಆಯುಷ್ ಆರೋಗ್ಯ ಭಾಗ್ಯ ಸಿರಿಸಂಪದ ಕೊಡ್ಲೆಂದು ನಾವೆಲ್ಲರೂ ಕನ್ನಡ ಸೇನೆಯ ಕಟ್ಟಾಳ ದೇವರುಗಳನ್ನು ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಸಮಸ್ತ ನಾಡಿನ ಜನತೆಗೆ ಹಾಗೂ ಕನ್ನಡದ ಅಭಿಮಾನಿ ದೇವರುಗಳಿಗೆ ಶರಣು ಶರಣಾರ್ಥಿ ತಿಳಿಸುತ್ತಾ ಅವರಿಗೆಲ್ಲ ಹಾರೈಸುತ್ತಾ ಶರಣು ಶರಣಾರ್ಥಿ ಹೇಳ್ತೇನೆ. ಸುಭಾಷ್ ಕೆನಡಿ ಜಿಲ್ಲಾಧ್ಯಕ್ಷ ಅಧ್ಯಕ್ಷರು ಹಾಗೂ ವಿಶೇಷವಾಗಿ ಏನಂದ್ರೆ ಹೈದರಾಬಾದ್ ಕರ್ನಾಟಕ 371 ಕಲಂ ತಿದ್ದುಪಡಿಗಾಗಿ 15-16 ವರ್ಷಗಳ ಸತತವಾಗಿ ಈ ಭಾಗಕ್ಕೆ ನ್ಯಾಯ ಸಿಗಬೇಕಾದ್ರೆ ಬಹಳಷ್ಟು ಹೋರಾಟ ಮಾಡಿದಂತಹ ಕನ್ನಡ ಸೇನೆಯ ದಂಡನಾಯಕರು KR ಕುಮಾರ್ ಅಣ್ಣನವರ ನಾಳೆ ಹುಟ್ಟುಹಬ್ಬ ನಿಮಿತ್ತ ಇಂದು ಬೀದರ್ ಜಿಲ್ಲೆಯ ಕನ್ನಡ ಸೇನೆ ಕರ್ನಾಟಕ ವತಿಯಿಂದ ಅನಾಥ ಮಕ್ಕಳೊಂದಿಗೆ ಆಚರಣೆ ಮಾಡಿಕೊಂಡು ನಾಳೆ ಏನದ ಅಂತಂದ್ರೆ ಕನ್ನಡ ಸೇನೆ ರಾಜ್ಯಾಧ್ಯಕ್ಷರ ಹುಟ್ಟುಹಬ್ಬವನ್ನು ಬೆಂಗಳೂರಲ್ಲಿ ಆಚರಣೆ ಮಾಡುತ್ತಿದ್ದು, ವಿಶೇಷವಾಗಿ ಕನ್ನಡ ಸೇನೆಯ ರಾಜ್ಯಾಧ್ಯಕ್ಷರ ಒಂದು ಯಾವಾಗಲೂ ಮಾತು ಹೇಳ್ತಾ ಇರ್ತಾರ, ನಮಗೆ ಹೈದರಾಬಾದ್ ಕರ್ನಾಟಕ ಬೇರೆ ಇಲ್ಲ, ಮುಂಬೈ ಕರ್ನಾಟಕ ಬೇರೆ ಇಲ್ಲ. ಯಾಕಂದ್ರೆ 371 ಕಲಂ ತಿದ್ದುಪಡಿ ಹೋರಾಟ ಮಾಡೋ ಸಮಯದಲ್ಲಿ ಆ ಭಾಗದ ಜನರನ್ನ ಬಹಳಷ್ಟು ಕೇಳ್ತಾ ಇದ್ರು ಕುಮಾರಣ್ಣರಿಗೆ. ಅವಾಗ ಹೇಳ್ತಿದ್ರು ಅಖಂಡ ಕರ್ನಾಟಕ ಒಂದೇ, ಕರ್ನಾಟಕದ ನಾಡು ನುಡಿ ನೆಲ ಜಲಕ್ಕಾಗಿ ನಾವು ಸದಾ ಏನಂದ್ರೆ ಹೋರಾಟಕ್ಕೆ ಬದ್ದಿದ್ದೇವೆ. ಅದಕ್ಕಾಗಿ ಈ ಭಾಗಕ್ಕೆ ನ್ಯಾಯ ಸಿಗುವವರೆಗೂ ನಾವು ಹೋರಾಟ ನಿಲ್ಲಿಸೋದಿಲ್ಲ ಅಂತೇಳಿ ನಮ್ಮ ಭಾಗಕ್ಕೆ ವಿಶೇಷವಾಗಿ 371 ಕಲಂ ತಿದ್ದುಪಡಿ ಮಾಡಿಕೊಟ್ಟಿದ್ದಕ್ಕೆ ಅವರಲ್ಲಿ ಬಹಳಷ್ಟು ಹೋರಾಟ ಮಾಡಿದ್ದಾರೆ. ಅದಕ್ಕಾಗಿ ಇವತ್ತು ಅನಾಥ ಮಕ್ಕಳ ಜೊತೆ ನಾವು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಂಡು ಜಿಲ್ಲೆಯ ಎಲ್ಲಾ ಪದಾಧಿಕಾರಿ ನಾಳೆ ಬೆಂಗಳೂರಲ್ಲಿ ಏನಾದ್ರು ಅದ್ದೂರಿಯಾಗಿ ಹುಟ್ಟುಹಬ್ಬ ಆಚರಣೆ ಮಾಡ್ತಿದ್ವಿ ಅಂತೇಳಿ ಇಂದು ಪತ್ರಿಕೆ ಮಾಧ್ಯಮ ಮುಖಾಂತರ ಎಲ್ಲರಿಗೂ ನಮಸ್ಕರಿಸುತ್ತೇನೆ. ಡಾಕ್ಟರ್ ರವಿಸ್ವಾಮಿ ನಿರ್ಣಾ, ರಾಜ್ಯ ಉಪಾಧ್ಯಕ್ಷರು, ಕನ್ನಡ ಸೇನೆ ಕರ್ನಾಟಕ.